ಎಲ್ಲಾ ಲೆಕ್ಕದೊಳಗೆ ಏನಪ್ಪಾ ಅಂದ್ರೆ ನಾವು ಪ್ಲಸ್ ಅಷ್ಟೇ ತಗೊಂಡು ಹೋಗ್ತಿದ್ವಿ. ಇಲ್ಲಿ ಪ್ಲಸ್ ಮತ್ತೆ ಮೈನಸ್ ಎರಡು ತಗೊಳಿಕತ್ತೀವಿ. ಕಾರಣ ಏನಪ್ಪಾ ಅಂತಂದ್ರ ಇಲ್ಲಿ ಧನ ಪೂರ್ಣಾಂಕನ ಋಣ ಪೂರ್ಣಾಂಕನ ಅಂತ ಅವ್ರು ನಮ್ಗೆ ಕರೆಕ್ಟ್ ಆಗಿ ಮೆನ್ಷನ್ ಮಾಡಿಲ್ಲ. ಅದ್ರ ಸಲುವಾಗಿ ನಾವು ಎರಡು ಕಂಡೀಷನ್ ಅನ್ನ ಬರಿಬೇಕಾಗ್ತದೆ. ತ್ರಿಭುಜದ ವಿಸ್ತಾರ ಸೂತ್ರ ಏನ್ರಿ? 1/2 ಇಂಟು ಪಾದ ಇಂಟು ಎತ್ತರ ಇಸ್ ಈಕ್ವಲ್ ಟು 48. 8×6 ನಮಗೆ ಮಗ್ಗಿ ಫಾಸ್ಟ್ ಆಗಿ ಬರ್ತಿದ್ವು ಅಂತಂದ್ರೆ ಇದನ್ನ ಈಸಿಯಾಗಿ ಮಾಡ್ಬೋದು. ಇಲ್ಲ ಅಂದ್ರೆ ಮಗ್ಗಿ ಬರಲಿಲ್ಲ ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾವ್ದಾದ್ರು ಒಂದು ಟ್ರಿಪ್ಪಿಗೆ ಏನಾದ್ರು ಹೋಗ್ಬೇಕು ಅಂತಂದ್ರೆ ಅನ್ಕೊಂಡಾಗ ಒಂದಿಷ್ಟು ಫ್ರೆಂಡ್ಸ್ ಲಾಸ್ಟ್ ಮೂಮೆಂಟ್ ಒಳಗೆ ಕೈ ಕೊಡ್ತಿರ್ತಾರ್ರಿ ಅಂತಾರೆ ಇವರು. ಓಕೆ, ಅವ್ರು ಏನಪ್ಪಾ ಅಂದ್ರೆ ಒಂದು 10 ಜನ ಲಾಸ್ಟ್ ಮೂಮೆಂಟ್ ಒಳಗೆ ನಾವು ಬರಲ್ಲ ಅಂತ ಹೇಳಿದ್ರು. ಸರ್ ಇದ್ರೊಳಗೆ ಇದನ್ನ ಮೈನಸ್ ಮಾಡ್ಬೇಕಂತಂದ್ರೆ ನಮ್ಗೆ ಹೆಂಗ್ ಗೊತ್ತಾಗತ್ತಂದ್ರೆ ಈಗ ಛೇದ ಸಾಧಿತ ಅಂತಂದ್ರೆ ಅದ್ರ ಬೆಲೆ ದೊಡ್ಡದಿರ್ತೈತಿ, ಛೇದ ದೊಡ್ಡದಿತ್ತಂದ್ರೆ ಅದ್ರ ಬೆಲೆ ಏನಾಗಿರ್ತೈತಿ ಅಂದ್ರೆ ಸಣ್ಣದಾಗಿರ್ತೈತಿ. ಆ ಆಧಾರದ ಮೇಲೆ ನಾವು ಈ ರೀತಿ ಬರ್ಕೋಬಹುದು. -30 × 20 ಮಾಡಿದ್ರೆ -600, -30 + 20 ಮಾಡಿದ್ರೆ -10 ಬರ್ತೈತಿ. ಹಲೋ ಸ್ಟೂಡೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಚೆನ್ನಾಗಿ ಓದ್ಕೋತಿದ್ದೀರಾ ಅಂತ ಹೇಳ್ಕೊತೀನಿ. ನಾವು ಹಿಂದಿನ ವಿಡಿಯೋದೊಳಗೆ ನಮ್ಮ 10ನೇ ತರಗತಿ ಗಣಿತ ವಿಷಯದ ವರ್ಗ ಸಮೀಕರಣಗಳ ಪಾಠದ ಏನಂತಂದ್ರೆ 3 ಅಂಕದ ಪ್ರಶ್ನೆಗಳನ್ನ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಅದ್ರೊಳಗೆ ನಾವೇನ್ ಮಾಡಿದ್ವಿ ಅಂತಂದ್ರೆ 53ನೇ ಪ್ರಶ್ನೆ ತನಕ ಏನಂತಂದ್ರೆ ನಾವು ಡಿಸ್ಕಸ್ ಮಾಡಿದ್ವಿ. ಈ ಒಂದು ವಿಡಿಯೋದೊಳಗೆ ಏನ್ ಮಾಡೋಣ ಅಂತಂದ್ರೆ 54ರಿಂದ ಪ್ರಶ್ನೆಗಳನ್ನ ನಾವು ಡಿಸ್ಕಸ್ ಮಾಡೋಣಂತ್ರಿ. ಸರಿನಾ? ರೈಟ್. ಸೊ ದಟ್ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಒಂದು ಪರಿಚಯ ನಿಮ್ಗೆ ಇತ್ತಂದ್ರೆ ಸರಿ. ಇಲ್ಲ ಸರ್ ದಟ್ ನಿಮ್ಮ ವಿಡಿಯೋನ ಇದೇ ಮೊದಲನೇ ಸಾರಿ ನೋಡ್ತಾ ಇದ್ದೀವಿ ಅನ್ನೋದಾದ್ರೆ ನನ್ನ ಒಂದು ಕಿರು ಪರಿಚಯವನ್ನ ನಾನು ಮಾಡ್ಕೋತೀನಿ. ನನ್ನ ಹೆಸರು ಮೃತ್ಯುಂಜಯ ಅಂತ ಹೇಳಿ, ನಾನು ಥರ್ಮಲ್ ಪವರ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಒಳಗೆ MTech ಅನ್ನ ಕಂಪ್ಲೀಟ್ ಮಾಡಿದ್ದೀನಿ. ಆ ನಂತರ ನಾನು ನಿಮ್ಗೆ ಗಣಿತ ವಿಷಯವನ್ನ ಟೀಚ್ ಮಾಡ್ತೇನೆ. ಸರಿನಾ? ರೈಟ್. ಸೊ ಮತ್ತೆ ತಡರಿ ದಟ್ ನಾವು ವಿಡಿಯೋನ ಸ್ಟಾರ್ಟ್ ಮಾಡೋಣ. 54ನೇ ಲೆಕ್ಕ. ಓಕೆ, ರೈಟ್. ಸೊ ಈಗ ಇದನ್ನ ಮಾಡ್ಬೇಕಾದ್ರೆ ಇದು ನಮ್ದು 3ನೇ ಪಾಠ ಅದ. ಓಕೆ, ಸರಿ, 3ನೇ ಪಾಠ ಅದ್ರಿ. ಇದಕ್ಕಿಂತ ಮುಂಚೆ ಏನಪ್ಪಾ ಅಂದ್ರೆ 1ನೇ ಪಾಠ ಒಳಗ ನಾನು ಏನ್ ಮಾಡಿದೀನಿ ಅಂತಂದ್ರೆ ಇನ್ ಡೀಟೇಲ್ ಆಗಿ ಫಸ್ಟ್ 10 ನಿಮಿಷ ಚೆನ್ನಾಗಿ ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ದದ. ಓಕೆ, ನಿಮ್ ಸ್ಕ್ರೀನ್ ಮೇಲೆ ಈಗ ಕಾಣಿಸ್ತಿರ್ಬೋದು. ಇದ್ರೊಳಗೆ ಏನ್ ಮಾಡಿದೆ ಅಂತಂದ್ರೆ ಥಿಯರಿ ಪಾರ್ಟ್ನ ನಾವ್ ಹೇಳಿದೀವಿ. ಅದನ್ನ ನೀವು ಆಲ್ರೆಡಿ ನೋಡಿದ್ರಿ ಅಂದ್ರೆ ಸರಿ, ಇಲ್ಲ ಅಂತಂದ್ರೆ ಅದನ್ನ ನೋಡ್ಕೊಂಡು ಇದನ್ನ ಕಂಟಿನ್ಯೂ ಮಾಡ್ರಿ, ನಿಮ್ಗೆ ಚೆನ್ನಾಗಿ ಅರ್ಥ ಆಗಿರ್ತೈತಿ. ರೈಟ್. ಸೊ 54ನೇ ಲೆಕ್ಕ ಏನದ್ರಿ? ತಂದೆಯ ವಯಸ್ಸು ಅವನ ಮಗನ ವಯಸ್ಸಿಗಿಂತ 30 ವರ್ಷ ಹೆಚ್ಚಾಗಿದೆ. 5 ವರ್ಷಗಳ ನಂತರ ತಂದೆಯ ಹಾಗೂ ಮಗನ ವಯಸ್ಸುಗಳ ಗುಣಲಬ್ಧ 400 ಆಗುತ್ತದೆ. ಹಾಗಾದರೆ ಅವರಿಬ್ಬರ ಈಗಿನ ವಯಸ್ಸುಗಳನ್ನು ಕಂಡುಹಿಡಿಯಿರಿ. ಇದ್ರೊಳಗೆ ಏನಪ್ಪಾ ಅಂತಾರ, ಒಂದ್ಸರಿ ವಯಸ್ಸು ಅಂತಾರ, ಒಂದ್ಸರಿ ಸಂಖ್ಯೆ ಅಂತಾರ, ಆತರ ಒಂದ್ಸರಿ ಏನಂತಂದ್ರ ಹಣದ ಬಗ್ಗೆ ಮಾತಾಡ್ತಾರ. ಏನ್ ಹೇಳಿದ್ರು ಸಹಿತ ಏನಪ್ಪಾ ಅಂತಂದ್ರೆ ಎಲ್ಲವೂ ಒಂದೇ ರೀತಿಯಾದಂತದ್ದು ಇರ್ತಾವು. ಸ್ವಲ್ಪ ಏನಪ್ಪಾ ಅಂತಂದ್ರೆ ಬಳಸುವಂತ ಶಬ್ದಗಳಷ್ಟೇ ಬದಲಾಗಿರ್ತಾವ, ಹೊರತಾಗಿ ಲೆಕ್ಕ ಅವ ಇರ್ತಾವ್ರಿ. ಓಕೆ, ಸೊ ಏನದರಿ? ತಂದೆಯ ವಯಸ್ಸು ಮತ್ತು ತಂದೆ ಮತ್ತು ಮಗನ ವಯಸ್ಸಿನ ಬಗ್ಗೆ ಮಾತಾಡ್ಲಿಕ್ಕತ್ತಾರ. ಸೊ ಹಿಂಗಾಗಿ ನಾವೇನ್ ಮಾಡೋಣ ಅಂತಂದ್ರೆ ಇಲ್ಲಿ ತಂದೆಯ ವಯಸ್ಸು ಮತ್ತು ಮಗನ ವಯಸ್ಸನ್ನ ಬರ್ಕೊಳ್ಳಂತ. ರೈಟ್. ತಂದೆಯ ವಯಸ್ಸು ಆನಂತರ ಮಗನ ವಯಸ್ಸು. ಓಕೆ, ರೈಟ್. 30 ವರ್ಷ ಹೆಚ್ಚಾಗಿದೆ, ಆಯ್ತು. 5 ವರ್ಷಗಳ ನಂತರ. ಓಕೆ, ಈಗ ಇಲ್ಲಿ ಏನಂತಂದ್ರ ಇಲ್ಲಿ ಈಗಿನ ವಯಸ್ಸು ಇರ್ಲಿ, ಈಗಿನ ವಯಸ್ಸು ಆನಂತರ. ಓಕೆ, ಈಗಿನ ವಯಸ್ಸು ಆನಂತರ 5 ವರ್ಷಗಳ ನಂತರದ ವಯಸ್ಸು. 5 ವರ್ಷಗಳ ನಂತರ. ರೈಟ್. ಇದಕ್ಕ ನೀಟಾಗಿ ಬಾಕ್ಸ್ ಹಾಕೊಂಡ್ಬಿಡ್ರಿ. ಓಕೆ, ಸೊ ಒಂದು X ತಗೊಳ್ಳೋಣ, ಇನ್ನೊಂದು Y ತಗೊಳ್ರಿ. 5 ವರ್ಷಗಳ ನಂತರ ಇವ್ರದ್ದು ವಯಸ್ಸು ಏನಾಗತ್ತಂದ್ರೆ X + 5 ಆಗತ್ರಿ. ಇವ್ರದ್ದು ಎಷ್ಟಾಗತ್ತ ಅಂತಂದ್ರೆ Y + 5 ಆಗಿರ್ತತಿ. ರೈಟ್. ಈಗ ಮೊದ್ಲು ಏನಂತಂದ್ರೆ ಹೇಳ್ಯಾರ ಅಂತಂದ್ರ ತಂದೆಯ ವಯಸ್ಸು ಏನಾಗೈತಿ ಅಂತಂದ್ರ ಮಗನ ವಯಸ್ಸಿನಿಗಿಂತ 30 ವರ್ಷ ಹೆಚ್ಚಾಗಿದೆ. ಅಂದ್ರ ಅವ್ರು 30 ವರ್ಷದಾಗ ಅವ್ರ ಮಗ ಹುಟ್ಟ್ಯಾನ್ರಿ. ಓಕೆನಾ? ರೈಟ್. X = Y + 30. 5 ವರ್ಷಗಳ ನಂತರ ತಂದೆ ಹಾಗೂ ಮಗನ ವಯಸ್ಸುಗಳ ಗುಣಲಬ್ಧ 400 ಆಗುತ್ತದೆ. 5 ವರ್ಷದ ನಂತರ ತಂದೆಯ ವಯಸ್ಸು ಏನಾಗತ್ರಿ? X + 5 ಆಗ್ತತಿ. ಮಗನ ವಯಸ್ಸು Y + 5 ಆಗ್ತತಿ. ಇವೆರಡೂ ಗುಣಾಕಾರ ಎಷ್ಟೈತಿ ಅಪ್ಪ ಅಂತಂದ್ರ 400 ಐತಿ ಅಂತ ಹೇಳಕತ್ತಾರ. ಹಂಗಂದ್ರ ತಂದೆ ಮತ್ತು ಮಗನ ಈಗಿನ ವಯಸ್ಸುಗಳನ್ನ ಕಂಡಿಡ್ರಿ ಅಂತ ಹೇಳ್ಕತ್ತಾರ. ಸಿಂಪಲ್. ರೈಟ್. ಈಗ ನಮಗೇನ್ ಬೇಕು ಅಂತಂದ್ರೆ X ಅಂದ್ರೆ ನಾವು Y + 30 ಅಂತ ಬರೀಬಹುದು. ಇದು ಸಮೀಕರಣ 1 ಆಗಿರ್ಲಿ, ಇದು ಸಮೀಕರಣ 2 ಆಗಿರ್ಲಿ. ಇವು ಎರಡು ಸಮೀಕರಣದಿಂದ ನಾವೇನ್ ಮಾಡ್ಬೋದು ಅಂತಂದ್ರೆ X ಬೆಲೆಯನ್ನ ಇದ್ರೊಳಗೆ ತುಂಬಿದೀವಿ ಅಂದ್ರೆ ಇದೇನಾಗುತ್ತೆ? ಇದು ಪೂರ್ತಿ ಇದು ಇಲ್ಲಿ ಏನ್ ಬರ್ತಾ Y + 30 ಬರ್ತೈತಿ. ಎಲ್ಲಾ ಕಡೆ ನಮಗೆ Y ನ ಉಳಿತೈತಿ. ಹಂಗಂದ್ರ ಒಂದೇ Y ಸಮೀಕರಣದೊಳಗೆ ಇತ್ತಪ್ಪ ಅಂದ್ರೆ ಚರಾಕ್ಷರ ನಾವು ಈಸಿಯಾಗಿ ಲೆಕ್ಕ ಮಾಡ್ಬೋದು. ಓಕೆ, ಇಲ್ಲಿ ಏನ್ ಬರಿಬೋದ್ರಿ? ಸಮೀಕರಣ 1 ಮತ್ತು 2
ರಿಂದ ಸಮೀಕರಣ 1 ಮತ್ತು 2 ರಿಂದ x ಇದ್ದಲ್ಲಿ y ಪ್ಲಸ್ 30 ಅಂತ ಬರ್ತೀವಿ ಅಂದ್ರೆ ಇದೇನಾಗತ್ರಿ y ಪ್ಲಸ್ 30 ಪ್ಲಸ್ 5 ಇಂಟು y ಪ್ಲಸ್ 5 ಇಸ್ ಈಕ್ವಲ್ ಟು 400. ಓಕೆ ರೈಟ್, ಇದೇನಾಗತ್ರಿ y ಪ್ಲಸ್ 35 ಇಂಟು y ಪ್ಲಸ್ 5 ಇಸ್ ಈಕ್ವಲ್ ಟು 400. ಸರಿನಾ? ರೈಟ್. ಓಕೆ, ಇವೆರಡನ್ನು ಗುಣಾಕಾರ ಮಾಡೋಣ್ರಿ. y ಇಂಟು y ಸ್ಕ್ವೇರ್ ಪ್ಲಸ್ y ಇಂಟು 5 5y, ನಂತರ 35 ಇಂಟು y ಮಾಡಿದ್ರೆ 35y ಪ್ಲಸ್ 35 ಇಂಟು 5 5 3 15 150 ಪ್ಲಸ್ 25 175 400 ಎಡಗಡೆ ಹೋದ್ರಿ ಮೈನಸ್ 400 ಈಸ್ ಈಕ್ವಲ್ ಟು 0. ರೈಟ್. ಓಕೆ, ಸೊ ಇದೇನಾಗತ್ರಿ y ಸ್ಕ್ವೇರ್ ಪ್ಲಸ್ ಇವೆರಡು ಕೂಡಿಸಿದ್ರೆ 40y 175 ಒಳಗೆ 400 ಕಳಿಬೇಕು, ಅಥವಾ 400 ಒಳಗೆ 175 ಕಳೆಯೋಣ. 400 ಒಳಗೆ 175 ಹೋದ್ರೆ ಎಷ್ಟು ಉಳಿತೈತ್ರಿ? 225 ಉಳಿತೈತಿ. ಓಕೆನಾ? 225 ದೊಡ್ಡ ಸಂಖ್ಯೆಯಿಂದ ಚಿಹ್ನೆ ಮೈನಸ್ ಐತಿ, ಇದಕ್ಕೆ ಮೈನಸ್ ಹಾಕೋಣ. ಓಕೆ, ಇಲ್ಲಿ ಏನದ್ರಿ ಒಂದದ ಅಂದ್ರೆ ಈ 1 ಮತ್ತು 225 ಗುಣಿಸ್ತೀವಿ. ಹಂಗಂದ್ರೆ ಗುಣಾಕಾರ ಮಾಡಿದ್ರೆ ಮೈನಸ್ 225 ಬರಬೇಕು. ಕೂಡಿಸಿದ್ರೆ ಅಥವಾ ಕಳೆದ್ರೆ ಮಧ್ಯದ ಪದ 40 ಬರಬೇಕು. ಹಾಗಾದರೆ ಆ ಎರಡು ಸಂಖ್ಯೆಗಳು ಯಾವುವು ಅಂತ ಕೇಳಿದ್ರೆ ಡೈರೆಕ್ಟ್ ಹೇಳಿಕ್ ಬರಲ್ಲ. ನನಗನ್ಸಿದ ಮಟ್ಟಿಗೆ 15 25 ಬರ್ತಾವ್ರಿ. ನೋಡೋಣ ಅಂತ ಏನ್ ಮಾಡ್ತೀವ್ರಿ, ಇವನ್ನ ಅವಿಭಾಜ್ಯ ಅಪವರ್ತನ ಕ್ರಮದಿಂದ ಭಾಗಿಸ್ತೀವಿ. ಮೊದಲೇದು 2 ಬರಲ್ಲ, 3ರಿಂದ ಭಾಗವಾಗತ್ರಿ. 3 7 21, 1 ಉಳಿತು 3 5 15, ನಂತರ 3 2 6, 3 5 15, ನೆಕ್ಸ್ಟ್ 5 5 25, ನಂತರ 5 1 5. ಸರಿನಾ? ಹಾ, ಕರೆಕ್ಟ್ ಐತೆ. ರೈಟ್. 5 3 15, 15 3 45, 45 5. ನಾವೆಷ್ಟು 25 15 ಅನ್ಕೊಂಡಿದ್ವಲ್ಲ, 25 15 ಬರಲ್ಲ, ಸಾರಿ. ರೈಟ್. ಈಗ ಏನಾಗುತ್ತೆ ನೋಡ್ರಿ, 3 9 9 45. ಈ 3 ತಗೋರಿ, ಆನಂತರ 5 ತಗೋರಿ. ಓಕೆ, 45 5, 45 ಒಳಗೆ 5 ಹೋದ್ರೆ 40 ಬರ್ತೈತಿ. ಹಂಗಂದ್ರೆ ಇದನ್ನ ನಾವು ಯಾವ ರೀತಿ ಹೊಡಿಬಹುದು ಅಂತಂದ್ರೆ 45 ಇಂಟು 5 ಅಂತ ಹೊಡಿಬಹುದು. ಸರಿ, ಹೊಡೆದ್ವಿ. ಆ ನಂತರ ಚಿಹ್ನೆ ಬಗ್ಗೆ ನಾವು ವಿಚಾರ ಮಾಡ್ಬೇಕು. ಇಲ್ಲಿ ಪ್ಲಸ್ ಅದ ಅಂದ್ರೆ ದೊಡ್ಡ ಸಂಖ್ಯೆಯಿಂದ ಪ್ಲಸ್ ಬರ್ತೈತಿ, ಸಣ್ಣ ಸಂಖ್ಯೆಯಿಂದ ಮೈನಸ್ ಬರ್ತೈತಿ. ಇವೆರಡು ಗುಣಿಸಿದ್ರೆ ಮೈನಸ್ 225, 45 ಒಳಗ 5 ಹೋದ್ರೆ 40 ಬರ್ತೈತಿ. ಹಂಗಂದ್ರೆ ಇದನ್ನ ಯಾವ ರೀತಿ ಬರೀಬಹುದ್ರಿ? y ಸ್ಕ್ವೇರ್ ಪ್ಲಸ್ 45y ಮೈನಸ್ 5y ಮೈನಸ್ 225 ಈಸ್ ಈಕ್ವಲ್ ಟು 0. ಇವೆರಡರೊಳಗೂ y ಕಾಮನ್ ತೆಗಿತೀವಿ. ಇದೇನ್ ಬರ್ತೀವಿ? y ಪ್ಲಸ್ ಇಲ್ಲಿ y ಹೋಯ್ತು ಅಂತಂದ್ರೆ 45 ಒಳಗಡೆ ಉಳಿತೈತಿ. ಇಲ್ಲಿ ಮೈನಸ್ 5 ಕಾಮನ್ ತೆಗಿತೀವಿ, ಇಲ್ಲಿ y ಬರ್ತೈತಿ. ಪ್ಲಸ್ ಮೈನಸ್ ಇಂಟು ಪ್ಲಸ್ ಮೈನಸ್ ಬರ್ತೈತಿ. 5ಕ್ಕೆ ಎಷ್ಟರಿಂದ ಗುಣಿಸಿದ್ರೆ 225 ಬರ್ತೀರಿ? 45ರಿಂದ ಗುಣಿಸಿದ್ರೆ 200 ಬರ್ತೈತಿ. ಹೆಂಗ್ ಗೊತ್ತಾಯ್ತ್ರಿ? ಇಲ್ಲಿ 45 ಬರ್ತದ್ರೆ ಇಲ್ಲೂ 45 ಬಂದಿರ್ತದ, ಮತ್ತೆ ಬೇರೆ ಬರ್ತದ ಇಲ್ಲ. ಓಕೆ, ಇವೆರಡರೊಳಗೂ ಏನ್ ಕಾಮನ್ ತೆಗಿತೀವ್ರಿ? y ಪ್ಲಸ್ 45 ಕಾಮನ್ ತೆಗಿತೀವಿ. ಇಲ್ಲೇನು ಉಳಿತೈತ್ರಿ? y ಉಳಿತೈತಿ. ಇಲ್ಲೇನು ಉಳಿತೈತಿ ಅಂದ್ರೆ ಮೈನಸ್ 5 ಉಳಿತೈತಿ, ಈಸ್ ಈಕ್ವಲ್ ಟು 0. ಇವೆರಡು ಗುಣಾಕಾರ ಮಾಡಿದ್ರೆ 0 ಬರುತ್ತೆ ಅಂತಂದ್ರೆ ಒಂದು ಇದು 0 ಆಗಿರ್ತೈತಿ, ಅಥವಾ y ಮೈನಸ್ 5 ಈಸ್ ಈಕ್ವಲ್ ಟು ಇದು 0 ಆಗಿರ್ತೈತಿ. ರೈಟ್. 45 ಬಲಗಡೆ ಹೋದ್ರೆ ಇದೇನಾಗತ್ರಿ? ಪ್ಲಸ್ 45 ಬಲಗಡೆ ಹೋದ್ರೆ y ಇಸ್ ಈಕ್ವಲ್ ಟು ಮೈನಸ್ 45 ಆಗುತ್ತೆ. ಇದು ಬಲಗಡೆ ಹೋದ್ರೆ ಏನಾಗುತ್ತೆ? y ಇಸ್ ಈಕ್ವಲ್ ಟು 5 ಆಗುತ್ತೆ. ಓಕೆ, ಇಲ್ಲಿ ವಯಸ್ಸು ಅಂತ ಹೇಳಿದಾರ, ವರ್ಷ ಬಗ್ಗೆ ಮಾತಾಡಬೇಕು. ಮೈನಸ್ ಏನಪ್ಪಾ ಅಂತಂದ್ರೆ ವಯಸ್ಸು ಮೈನಸ್ ಒಳಗೆ ಇರಂಗಿಲ್ಲ, ಇದು ಹೋಗುತ್ತೆ. ಇದು ಏನಪ್ಪಾ ಅಂದ್ರೆ ಸರಿಯಾದಂತ ಉತ್ತರ ಆಗಿರ್ತೈತಿ. ಅಂದ್ರೆ ಮಗನ ಈಗಿನ ವಯಸ್ಸು ಎಷ್ಟಾಗತ್ತ ಅಂತಂದ್ರ 5 ವರ್ಷ ಇರ್ತೈತಿ. ಆ ನಂತರ ತಂದೆ ವಯಸ್ಸು ಏನಾಗತ್ರಿ? ಇಲ್ಲಿ ಇವ್ದು 5 ಇತ್ತಂದ್ರೆ ಇವ್ರದ್ದು ಏನಾಗತ್ತಪ್ಪ ಅಂತಂದ್ರ 35 ಆಗಿರ್ತೈತಿ. ಅದೊಂದು ಮಾಡಿಬಿಡೋಣ ಏನ್ರಿ? x ಇಸ್ ಈಕ್ವಲ್ ಟು 5 ಪ್ಲಸ್ 30 ಇಸ್ ಈಕ್ವಲ್ ಟು 35 ವರ್ಷ. ಓಕೆ, ಮಗನ ವಯಸ್ಸು 5 ವರ್ಷ, ತಂದೆಯ ವಯಸ್ಸು 35 ವರ್ಷ. ಓಕೆ, ಮುಂದಿನ ಕಂಡೀಷನ್ ಇದು ಕರೆಕ್ಟ್ ಐತಿಲ್ಲ ಅಂತ ನೋಡ್ರಿ. ಇದು 5 ವರ್ಷಗಳ ನಂತರ ಇವ್ರ ವಯಸ್ಸು 40 ಆಗ್ತೈತಿ. ಇದು 5 ವರ್ಷಗಳ ನಂತರ ಎಷ್ಟು ಆಗತ್ತೆ ಅಂತಂದ್ರ 5 5 10 ಆಗ್ತೈತಿ. ಓಕೆ, ಅವ್ರೇನ್ ಹೇಳಿದ್ದು?
ಓಕೆ, ಅವ್ರು ಏನ್ ಹೇಳಿದ್ರು ಅಂತಂದ್ರೆ 5 ವರ್ಷಗಳ ನಂತರ ಅವ್ರಿಬ್ರು ವಯಸ್ಸಿನ ಗುಣಲಬ್ಧ ಏನಾಗುತ್ತೆ ಅಂತಂದ್ರೆ 400 ಅಂತ ಹೇಳಿದ್ರು. 40 ಹತ್ಲೆ 400. ನಮ್ಮ ಉತ್ತರ ಏನಾಗತ್ತಪ್ಪ ಅಂತಂದ್ರೆ ಕರೆಕ್ಟ್ ಐತಿ. ಸರಿನಾ? ಇದು ನಮ್ಮ 54ನೆಯ ಲೆಕ್ಕ. ನಂತರ 55ನೇ ಲೆಕ್ಕ ನೋಡೋಣಂತ್ರಿ. ನೋಡ್ರಿ ಏನದ ಲೆಕ್ಕ, ನೋಡ್ರಿ ಏನದ. ಒಂದು ಸಂಖ್ಯೆಯು ಮತ್ತೊಂದು ಸಂಖ್ಯೆಗಿಂತ 3 ಹೆಚ್ಚಾಗಿದೆ. ಒಂದು ಸಂಖ್ಯೆ ಇನ್ನೊಂದು ಸಂಖ್ಯೆಗಿಂತ 3 ಹೆಚ್ಚಾಗಿದೆ ಅಂತಂತಂದ್ರ ನಮಗ ಮೊದಲನೇ ಸಂಖ್ಯೆ ಎರಡನೇ ಸಂಖ್ಯೆಯನ್ನ ನಾವು ತಗೊಂಡ್ಬಿಡೋಣಂತ್ರಿ. ಮೊದಲನೆಯ ಸಂಖ್ಯೆ x ಆಗಿರ್ಲಿ, ಆ ನಂತರ ಇನ್ನೊಂದು ಸಂಖ್ಯೆ ಅಥವಾ ಎರಡನೆಯ ಸಂಖ್ಯೆ y ಆಗಿರ್ಲಿ. ಒಂದನೇ ಕಂಡೀಷನ್ ಏನ್ ಕೊಡಾಕತ್ತೀರಿ ಅವರು, ಒಂದು ಸಂಖ್ಯೆ ಮತ್ತೊಂದು ಸಂಖ್ಯೆಗಿಂತ 3 ಹೆಚ್ಚಾಗಿದೆ ಅಂತ ಹೇಳಕತ್ತಾರ. ಅಂದ್ರೆ ಒಂದು x ಇತ್ತಂತಂದ್ರೆ ಇನ್ನೊಂದು ಏನದರಿ x ಪ್ಲಸ್ 3 ಅದ, y x ಪ್ಲಸ್ 3 ಆಗಿರ್ಲಿ. x ಆಗಿತ್ತು ಅಂದ್ರೆ y x ಪ್ಲಸ್ 3 ಆಗಿದೆ. ಆ ನಂತರ ಆ ಎರಡು ಸಂಖ್ಯೆಗಳ ವರ್ಗಗಳ ಮೊತ್ತ 29 ಆದರೆ, ಎರಡು ಸಂಖ್ಯೆಗಳ ವರ್ಗಗಳ ಮೊತ್ತ x² ಪ್ಲಸ್ y² ಅಂದ್ರೆ ಎಷ್ಟಾಗತ್ತದ್ರಿ 29 ಆದರೆ ಆ ಎರಡು ಸಂಖ್ಯೆಗಳನ್ನ ಕಂಡುಹಿಡಿಯಿರಿ. ಈಸಿಯಾಗಿ ಹೇಳ್ಬೋದ್ರಿ. ಇದು 5 ಬರ್ತೈತಿ, ಇದು 2 ಬರ್ತೈತಿ. 5² ಪ್ಲಸ್ 2² ಮಾಡಿದ್ರೆ 29 ಬರ್ತೈತಿ. ನಾವು ಇಷ್ಟು ಸುಲಭವಾಗಿ ಹೇಳೋದಲ್ಲ, ಅದನ್ನ ನಾವು ಮಾಡಿ ತೋರಿಸ್ಬೇಕಾಗತ್ರಿ. ಹೋಗೋಣ. ಸಮೀಕರಣ ಇದು ಒಂದನೇದಾಗಿರ್ಲಿ, ಇದು ಎರಡನೇದಾಗಿರ್ಲಿ. ಸಮೀಕರಣ 1 ಮತ್ತು 2ರಿಂದ ನಾವೇನ್ ಬರಿಬಹುದು? ಸಮೀಕರಣ 1 ಮತ್ತು 2ರಿಂದ ಹಿಂಗ್ಯಾಕೆ ತೊಗೊಳಕತ್ತೀವಿ? ಯಾಕಂದ್ರೆ y ಬೆಲೆ ನಮ್ಗೆ ಗೊತ್ತೈತಿ, ಅದನ್ನ ಇಲ್ಲಿ ಹಾಕ್ಬಿಡೋಣ. ನಮಗ ಎಲ್ಲಾನು ಏನಪ್ಪಾ ಅಂತಂದ್ರೆ x ಒಳಗ ಉಳಿತೈತಿ, y ಹೋಗ್ಬಿಡ್ತೈತಿ. ಅಂದ್ರೆ ಇದೇನಾಗತ್ರಿ x² ಪ್ಲಸ್ y ಅಂದ್ರೆ ಏನಾಗತ್ರಿ x ಪ್ಲಸ್ 3² ಇಸ್ ಈಕ್ವಲ್ ಟು 29. ಸಾಲ್ವ್ ಮಾಡ್ರಿ. x² ಪ್ಲಸ್ a ಪ್ಲಸ್ b ಹೋಲ್ ಸ್ಕ್ವೇರ್ ಅಂದ್ರೆ ಯಾವ ಫಾರ್ಮ್ ಆಗೈತ್ರಿ? a ಪ್ಲಸ್ b ಹೋಲ್ ಸ್ಕ್ವೇರ್ ಫಾರ್ಮ್ ಆಗೈತಿ. ಅಂದ್ರೆ a² ಪ್ಲಸ್ 2ab 2 ಇಂಟು x ಇಂಟು 3 ಅಂದ್ರೆ 6x ಪ್ಲಸ್ b² ಅಂದ್ರೆ 9 ಈಸ್ ಈಕ್ವಲ್ ಟು 29. x² ಪ್ಲಸ್ x² 2x² ಪ್ಲಸ್ 6x 29 ಎರಡುಗಡೆ ಬಂದ್ರೆ ಮೈನಸ್ 29 ಈಸ್ ಈಕ್ವಲ್ ಟು 0. ಅಂದ್ರೆ 2x² ಪ್ಲಸ್ 6x 20 ಮೈನಸ್ 29 29 ಒಳಗೆ 29 ಹೋದ್ರೆ 20 ಬರ್ತೈತಿ. ದೊಡ್ಡ ಸಂಖ್ಯೆಯಿಂದ ಚಿಹ್ನೆ ಮೈನಸ್ ಐತಿ, ಇದು ಮೈನಸ್ ಆಗತ್ತ. ಇವನ್ನ ಇನ್ನೂ ಸಣ್ಣ ಮಾಡ್ಲಿಕ್ಕೆ ಬರ್ತದ ಅಂದ್ರೆ ಬರ್ತತ್ರಿ. ಯಾಕಂದ್ರೆ ಇವೆಲ್ಲವೂ ಏನಪ್ಪಾ ಅಂದ್ರೆ 2ರಿಂದ ಭಾಗ ಹೋಗ್ತಾವು. 2ರಿಂದ ಭಾಗಿಸಿದ್ರೆ ಇದೇನಾಗತ್ರಿ x² ಪ್ಲಸ್ 3x ಮೈನಸ್ 10 ಇಸ್ ಈಕ್ವಲ್ ಟು 0. ನಂತರ ಇಲ್ಲಿ ಏನೂ ಇಲ್ಲ ಅಂದ್ರೆ 1 ಐತ್ರಿ. 1 ಇಂಟು ಮೈನಸ್ 10 ಮಾಡ್ತೀನಿ. ಅಂದ್ರೆ ಗುಣಾಕಾರ ಮಾಡಿದ್ರೆ ಮೈನಸ್ 10 ಬರಬೇಕು, ಪ್ಲಸ್ ಅಥವಾ ಮೈನಸ್ ಮಾಡಿದ್ರೆ ಮಧ್ಯದ ಪದ 3 ಬರಬೇಕು. ಅವು ಯಾವ ಎರಡು ಸಂಖ್ಯೆ? 5 2ರಲ್ಲಿ 10. ನಮಗ್ ಬರ್ಬೇಕಾಗಿದ್ದು ಪ್ಲಸ್ 3 ಮೈನಸ್ 3 ಪ್ಲಸ್ 3 ಬರಬೇಕು. ಅಂದ್ರೆ ದೊಡ್ಡ ಸಣ್ಣ ಸಂಖ್ಯೆಯಿಂದ ಮೈನಸ್ ಇರಲಿ, ದೊಡ್ಡ ಸಂಖ್ಯೆಯಿಂದ ಪ್ಲಸ್ ಇರಲಿ. ರೈಟ್? ಹಾಗಂದ್ರೆ ಇದನ್ನ ಡಿವೈಡ್ ಓಡ್ಕೊಡ್ರಿ. ಏನ್ ಮಾಡ್ಕೋರಿ? x² ಪ್ಲಸ್ 5x ಮೈನಸ್ 2x ಮೈನಸ್ 10 ಇಸ್ ಈಕ್ವಲ್ ಟು 0. ಇಲ್ಲಿ ಎರಡರೊಳಗೂ x ಕಾಮನ್ ತೆಗಿತೀವಿ. ಅಂದ್ರೆ ಇದೇನಾಗತ್ರಿ x ಪ್ಲಸ್ 5 ಆಗ್ತತಿ. ಓಕೆ. ನಂತರ ಇಲ್ಲಿ ಮೈನಸ್ 2 ಕಾಮನ್ ತೆಗೆದ್ರೆ x ಪ್ಲಸ್ 5 ಇಸ್ ಈಕ್ವಲ್ ಟು 0. ಇವೆರಡರೊಳಗೂ ಏನ್ ಕಾಮನ್ ತೆಗಿಬಹುದು ಅಂದ್ರೆ x ಪ್ಲಸ್ 5 ಕಾಮನ್ ತೆಗಿಬಹುದ್ರಿ. ಇಲ್ಲಿ ಏನ್ ಬರ್ತದೆ ಅಂದ್ರೆ x ಮೈನಸ್ 2 ಇಸ್ ಈಕ್ವಲ್ ಟು 0. ಅಂದ್ರೆ x ಪ್ಲಸ್ 5 ಇಸ್ ಈಕ್ವಲ್ ಟು 0 ಅಥವಾ x ಮೈನಸ್ 2 ಇಸ್ ಈಕ್ವಲ್ ಟು 0. 5 ಬಲಗಡೆ ಹೋದ್ರೆ ಮೈನಸ್ 5, 2 ಬಲಗಡೆ ಹೋದ್ರೆ ಪ್ಲಸ್ 2. ನಮಗ ಸಂಖ್ಯೆಗಳು ಅಂತ ಹೇಳಕತ್ತಾರ. ಆ ಸಂಖ್ಯೆಗಳು ಧನ ಸಂಖ್ಯೆಗಳು ಋಣ ಸಂಖ್ಯೆಗಳು ಅಂತ ಏನಾದ್ರು ಹೇಳಕತ್ತಾರೇನ್ರಿ? ಅದೇನು ಹೇಳಿಲ್ಲ. ಓಕೆ, ಪರವಾಗಿಲ್ಲ. ಇವು ಎರಡನ್ನೂ ನಾವೇನಪ್ಪಾ ಅಂತಂದ್ರೆ ನೋಡೋಣಂತ್ರಿ. x ಇಸ್ ಈಕ್ವಲ್ ಟು ಮೈನಸ್ 5 ಆದರೆ x ಈಕ್ವಲ್ ಟು ಮೈನಸ್ 5 ಆದ್ರೆ ಇದೇನಾಗತ್ರಿ y ಇಸ್ ಈಕ್ವಲ್ ಟು ಏನಾಗುತ್ತೆ ಮೈನಸ್ 5 ಪ್ಲಸ್ 3 ಇದೇನಾಗತ್ರಿ ದೊಡ್ಡ ಸಂಖ್ಯೆಗಳು ಸಣ್ಣ ಸಂಖ್ಯೆ ಕಳಿತೀವಿ. ಮೈನಸ್ ಪ್ಲಸ್ ಇದ್ರೆ ದೊಡ್ಡ ಸಂಖ್ಯೆಗಳು ಸಣ್ಣ ಸಂಖ್ಯೆ ಕಳಿತೀವಿ. 5 3 ಹೋದ್ರೆ 2 ದೊಡ್ಡ ಸಂಖ್ಯೆಯಿಂದ ಮೈನಸ್ ಅದ, ಸೊ ಇದೇನಾಗತ್ರಿ ಮೈನಸ್ ಆಗ್ತತಿ. ಓಕೆನಾ? ಒಂದು ಸಂಖ್ಯೆ ಮೈನಸ್ 5 ಆಗಿದ್ರೆ ಇನ್ನೊಂದು ಸಂಖ್ಯೆ ಮೈನಸ್ 2 ಆಗ್ತದೆ. ಆ ಸಂಖ್ಯೆಗಳು ಮೈನಸ್ 2 ಮತ್ತು ಮೈನಸ್ 5. ಇದು ಒಂದನೇ ಕಂಡೀಷನ್. ಓಕೆ. ಎರಡನೇ ಕಂಡೀಷನ್ ಏನ್ರಿ? x ಈಕ್ವಲ್ ಟು 2 ಆದರೆ, x ಇಸ್ ಈಕ್ವಲ್ ಟು 2 ಆದರೆ, ಓಕೆ. x ಇಸ್ ಈಕ್ವಲ್ ಟು y ಆದರೆ, ಇದು 2 ಆದರೆ ಏನಾಗುತ್ತೆ? y ಇಸ್ ಈಕ್ವಲ್ ಟು 2 ಪ್ಲಸ್
3 ಅಂದ್ರೆ 2 + 3 ಅಂದ್ರೆ 5 ಆಗ್ತದೆ. ಅಂದ್ರೆ ಆ ಸಂಖ್ಯೆಗಳು 2 ಮತ್ತು 5 ಆಗಿರ್ತಾವ. -2 -5 ಆಗ್ಬೋದು ಅಥವಾ 2 ಮತ್ತು 5 ಆಗ್ಬೋದು. ಓಕೆ, ಒಂದ್ಸರಿ ಇದನ್ನ ಚೆಕ್ ಮಾಡಿ ನೋಡ್ರಿ. ಏನ್ರಿ, ಆ ಎರಡು ಸಂಖ್ಯೆಗಳ ವರ್ಗಗಳ ಮೊತ್ತ 29 ಅಂದಾರ. ಇಲ್ಲಿ -2 ವರ್ಗ -5 ವರ್ಗ ಮಾಡಿದ್ರೆ 4 + 25 25 + 4 ಅಂದ್ರೆ 29 ಬರ್ತೈತಿ. ಆ ನಂತರ ಇಲ್ಲಿ 2 ಮತ್ತು 5 ಹಾಕಿದ್ವಿ ಅಂದ್ರೆ 2 ಸ್ಕ್ವೇರ್ ಅಂದ್ರೆ 4, 5 ಸ್ಕ್ವೇರ್ ಅಂದ್ರೆ 25, 25 + 4 ಅಂದ್ರೆ 29 ಬರ್ದಿರ್ತೈತಿ. ಓಕೆ, ಸೊ ಹಿಂದಿನ ಎಲ್ಲಾ ಲೆಕ್ಕದೊಳಗೆ ಏನಪ್ಪಾ ಅಂದ್ರೆ ನಾವು ಪ್ಲಸ್ ಅಷ್ಟೇ ತಗೊಂಡು ಹೋಗ್ತಿದ್ವಿ. ಇಲ್ಲಿ ಪ್ಲಸ್ ಮತ್ತೆ ಮೈನಸ್ ಎರಡು ತೊಗೊಳಿಕತ್ತೀವಿ. ಕಾರಣ ಏನಪ್ಪಾ ಅಂತಂದ್ರ ಇಲ್ಲಿ ಧನ ಪೂರ್ಣಾಂಕನ ಋಣ ಪೂರ್ಣಾಂಕನ ಅಂತ ಅವ್ರು ನಮ್ಗೆ ಕರೆಕ್ಟ್ ಆಗಿ ಮೆನ್ಷನ್ ಮಾಡಿಲ್ಲ. ಅದ್ರ ಸಲುವಾಗಿ ನಾವು ಎರಡು ಕಂಡೀಷನ್ ಅನ್ನ ಬರಿಬೇಕಾಗ್ತದೆ. ಓಕೆ, ಸೊ ಇದು ಏನಪ್ಪಾ ಅಂತಂದ್ರೆ ಇವರು ನಮ್ಗ ಈಗ ಎಕ್ಸಾಮ್ ಒಳಗೆ ಏನಪ್ಪಾ ಇದನ್ನ ಎರಡನ್ನೂ ಕಂಡಿಡಿದ್ರೆ ಅಷ್ಟೇ ಏನಪ್ಪಾ ಅಂದ್ರೆ ನಮ್ಗೆ ಪೂರ್ತಿ ಮಾರ್ಕ್ಸ್ ಕೊಡೋ ತರ ಅವ್ರು ಏನಪ್ಪಾ ಅಂದ್ರೆ ಡಿವೈಡ್ ಮಾಡಿದ್ರು ಅಂತಂದ್ರೆ, ನಾವು ಒಂದೇ ಮಾಡಿದ್ವಿ ಅಂದ್ರೆ ನಮ್ಗೆ ಏನಪ್ಪಾ ಅಂತಂದ್ರೆ ಇನ್ನು ಮಾರ್ಕ್ಸ್ ಕಡಿಯುವಂತ ಸಾಧ್ಯತೆ ಇರ್ತದೆ. ಅದ್ರ ಸಲುವಾಗಿ ಎರಡು ಮಾಡೋದು ಒಳ್ಳೆಯದು. ಸರಿನಾ? ಇವು ನಮ್ಮ 54 ಮತ್ತು 55ನೇ ಲೆಕ್ಕ. ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ನೆಕ್ಸ್ಟ್ 56ನೇ ಲೆಕ್ಕ ಏನಂತ ನೋಡ್ರಿ. ಒಂದು ತ್ರಿಭುಜದ ಪಾದವು ಅದರ ಎತ್ತರದ 2ರಷ್ಟಕ್ಕಿಂತ 4 ಸೆಂಟಿಮೀಟರ್ ಹೆಚ್ಚಾಗಿದೆ. ತ್ರಿಭುಜದ ವಿಸ್ತೀರ್ಣವು 48 ಸೆಂಟಿಮೀಟರ್ ಸ್ಕ್ವೇರ್ ಆದರೆ ಆ ತ್ರಿಭುಜದ ಪಾದ ಮತ್ತು ಎತ್ತರಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಕತ್ತಾರ. ಓಕೆ, ನಮಗ ಒಂದು ತ್ರಿಭುಜದ ಅಲ್ಲಿ ನಮ್ಗೆ ಏನ್ ಹೇಳಕತ್ತಾರಿ, ಪಾದ ಮತ್ತು ಎತ್ತರಗಳನ್ನ ಕಂಡುಹಿಡಿಯಿರಿ ಅಂತ ಹೇಳಕತ್ತಾರೆ. ಓಕೆ, ಇದು ಪಾದ, ಇದು ಎತ್ತರ. ಓಕೆ, ನಮ್ಗ ಪಾದ ಮತ್ತು ಎತ್ತರಗಳನ್ನ ಕಂಡುಹಿಡಿಯ ಏನಾಗತ್ತಾರ ಅಂತಂದ್ರ, ಪಾದ ಇದೇನಾಗಿರ್ಲಿ ಎಕ್ಸ್ ಆಗಿರ್ಲಿ, ಎತ್ತರ ಏನಾಗಿರ್ಲಿ ಅಂತಂದ್ರ y ಆಗಿರ್ಲಿ. ಓಕೆ, ಪಾದ = x, ಎತ್ತರ = y ಆಗಿರ್ಲಿ. ಮತ್ತೆ ಏನ್ ಕಂಡೀಷನ್ ಕೊಡಕತ್ತಾರೆ ಇವರು, ಒಂದು ತ್ರಿಭುಜದ ಪಾದವು ಅದರ ಎತ್ತರದ 2ರಷ್ಟಕ್ಕಿಂತ 4 ಸೆಂಟಿಮೀಟರ್ ಹೆಚ್ಚಾಗಿದೆ. ತ್ರಿಭುಜದ ಪಾದವು ಎತ್ತರದ ಎಲ್ಲಿ ಮಿಸ್ ಆಗತ್ರಿ, ಎತ್ತರದ 2ರಷ್ಟಕ್ಕಿಂತ 4 ಸೆಂಟಿಮೀಟರ್ ಹೆಚ್ಚಾಗಿದೆ. ಎತ್ತರದ 2ರಷ್ಟು ಅಂತಂದ್ರ 2y, ಇದಕ್ಕಿಂತ ಏನಪ್ಪಾ ಅಂತಂದ್ರ 4 ಸೆಂಟಿಮೀಟರ್ ಹೆಚ್ಚಿಗೆ ಆಗೈತಿ. ಇದಿಷ್ಟು ನಮಗ ಓದಿ ಚೆನ್ನಾಗಿ ಬರ್ಕೊಳಕ ಗೊತ್ತಾಗ್ಬೇಕ್ರಿ. ನಂತರ ತ್ರಿಭುಜದ ವಿಸ್ತೀರ್ಣವು 48 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಹೇಳಕತ್ತಾರ. ಓಕೆ, ತ್ರಿಭುಜದ ವಿಸ್ತೀರ್ಣ ಎಷ್ಟ್ರಿ, 48 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಹೇಳಕತ್ತಾರ್ರಿ. ಓಕೆ, ಸೊ ತ್ರಿಭುಜದ ವಿಸ್ತೀರ್ಣ ಸೂತ್ರ ಏನ್ರಿ, 1/2 ಇಂಟು ಪಾದ ಇಂಟು ಎತ್ತರ = 48. ಅಂದ್ರೆ 1/2. ಪಾದ ಅಂದ್ರೆ ಏನ್ರಿ, ಪಾದ ಅಂದ್ರೆ ಎಕ್ಸ್ ಅದ, ಎತ್ತರ ಅಂತಂದ್ರೆ ಏನದ್ರಿ y ಅದ. ಓಕೆ, ಇಂಟು y ಅಂತ ಬರ್ಕೊಳ್ಳೋಣ. ಇಂಟು y = 48. ಇಲ್ಲಿ ಬಾಗ್ಲೆ 2 ಬಲ್ಗಡೆ ಹೋದ್ರೆ ಏನಾಗುತ್ತೆ, ಗುಂಡ್ಲೆ 2 ಆಗುತ್ತೆ. xy = ಏನಾಗುತ್ತೆ, 48 ಇಂಟು 2 ಅಂದ್ರೆ xy = 96 ಆಗ್ತದೆ. ಓಕೆ, ಎಕ್ಸ್ ಬೆಲೆ 2y + 4 ಇದು 1 ಆಗಿರ್ಲಿ ಸಮೀಕರಣ, ಇದೇನಂತಂದ್ರೆ 2 ಆಗಿರ್ಲಿ. ಓಕೆ, ಈ ಎಕ್ಸ್ ಬೆಲೆಯನ್ನ ನಾವು ಇದ್ರೊಳಗೆ ತಂದು ಹಾಕಿದೀವಿ ಅಂತಂದ್ರೆ ನಮಗ ಎಕ್ಸ್ ಹೋಗುತ್ತೆ, y ಅಷ್ಟ ಏನಪ್ಪಾ ಅಂತಂದ್ರೆ ಉಳಿತೈತಿ. ಹಂಗಂದ್ರೆ ಇಲ್ಲಿ ಏನ್ ಬರೆಯೋಣಂತ್ರಿ, ಸಮೀಕರಣ 1 ಮತ್ತು 2ರಿಂದ ನಾವೇನ್ ಹೇಳ್ಬೋದು ಅಂತಂದ್ರೆ, ಇಲ್ಲಿ ಎಕ್ಸ್ ಇದ್ದಲ್ಲಿ 2y + 4 ಅಂತ ಹಾಕೋಣಂತ್ರಿ. 2y + 4 ಇಂಟು y = 96. ಇವೆರಡನ್ನು ಗುಣಿಸ್ರಿ. 2y ಇಂಟು y ಅಂತಂದ್ರೆ ಏನ್ ಬರ್ತ್ರಿ, 2y² + 4 ಇಂಟು y ಅಂತಂದ್ರೆ 4y = 96. 96 ಎಡಗಡೆ ಕಳಿಸ್ಬಿಡೋಣ, ಏನಾಗತ್ರಿ -96 = 0. ಒಂದು ಸ್ಟೆಪ್ ಉಳಿತೈತ್ರಿ ಇಲ್ಲಿ. ಓಕೆ, ಇದನ್ನ ಇನ್ನೂ ಸಾಲ್ವ್ ಮಾಡ್ಲಿಕ್ಕೆ ಬರ್ತದ. ಇವೆಲ್ಲವೂ 2ರಿಂದ ಭಾಗ ಹೋಗ್ತಾವು, 2ರಿಂದ ಭಾಗಿಸೋಣ. ಓಕೆ, ಇದು 2ರಿಂದ ಭಾಗಿಸಿದ್ರೆ ಇದೇನಾಗತ್ರಿ y², 2 ಕ್ಕೆ 2 ಕ್ಯಾನ್ಸಲ್ ಆಗುತ್ತೆ. 2 1 2 2 4 -2 4 8 1 ಉಳಿತು, 2 8 16 = 0. ಇವೆರಡು ಗುಣಿಸಬೇಕ್ರಿ. ಏನ್ರಿ, ಇದ್ರದ್ದು ಸಹಗುಣಕ 1 ಮತ್ತು ಇದನ್ನ ಗುಣಿಸಿದ್ವಿ ಅಂತಂದ್ರ ಗುಣಾಕಾರ ಮಾಡಿದ್ರೆ -48 ಬರಬೇಕು. ಕೂಡಿಸಿದ್ರೆ ಅಥವಾ ಕಳೆದ್ರೆ ನಮ್ಗೆ ಏನ್ ಬರ್ಬೇಕ್ರಿ, 2 ಬರ್ಬೇಕ್ರಿ. ಅಂತ ಸಂಖ್ಯೆಗಳು ಯಾವುವು? 48 ಅಂತಂದ್ರೆ 8
6 48 ನಮಗೆ ಮಗ್ಗಿ ಫಾಸ್ಟ್ ಆಗಿ ಬರ್ತಿದ್ವು ಅಂತಂದ್ರೆ ಇದನ್ನ ಈಸಿಯಾಗಿ ಮಾಡ್ಬೋದು. ಇಲ್ಲ ಅಂದ್ರೆ ಮಗ್ಗಿ ಬರಲಿಲ್ಲ ಅಂದ್ರೆ ಸ್ವಲ್ಪ ಕಷ್ಟ ಆಗತ್ರಿ. ಸರಿನಾ? ಇದು +2 ಬರಬೇಕು. ಹಂಗಂದ್ರೆ ಸಣ್ಣ ಸಂಖ್ಯೆಯಿಂದ ಮೈನಸ್ ಹಾಕೋಣ. 8 ಇಂಟು -6 ಮಾಡಿದ್ರೆ -48 ಬರ್ತದೆ. 8 ಒಳಗೆ 6 ಹೋದ್ರೆ 2 ಬರ್ತದೆ. ಹಾಗಾದ್ರೆ ಇದನ್ನೇನು ಮಾಡ್ಬೋದು? y² ಪ್ಲಸ್ 8y ಮೈನಸ್ 6y ಮೈನಸ್ 48 0. ಇವೆರಡರೂ ಕಾಮನ್ ಏನ್ರಿ? y ಕಾಮನ್ ತೆಗಿತೀವಿ. ಇಲ್ಲಿ ಒಂದು y ಹೊರಗೆ ಹೋದ್ರೆ ಒಂದು y ಒಳಗೆ ಉಳಿತೈತಿ, ಪ್ಲಸ್ y ಹೊರಗಡೆ ಹೋದ್ರೆ ಇಲ್ಲಿ 8 ಉಳಿತೈತಿ, ಮೈನಸ್ 6 ಕಾಮನ್ ತೆಗೆದ್ರೆ ಇಲ್ಲಿ ಏನು ಉಳಿತೈತಿ ಅಂದ್ರೆ y ಎರಡರೊಳಗೂ ಮೈನಸ್ ಹೊರಗಡೆ ಹೋಯ್ತಂದ್ರೆ ಇಲ್ಲಿ ಏನು ಉಳಿತೈತ್ರಿ? 6 × 48 0. ಇವೆರಡು ಏನ್ ಕಾಮನ್ ರೀ? y ಪ್ಲಸ್ 8 ಕಾಮನ್ ತೆಗಿಬಹುದು. ಇಲ್ಲಿ ಏನು ಉಳಿತೈತ್ರಿ? y ಮೈನಸ್ 6 0. ಅಂದ್ರೆ y ಪ್ಲಸ್ 8 0. ಇವೆರಡು ಗುಣಾಕಾರ ಮಾಡಿದ್ರೆ 0 ಬರ್ತಂದ್ರೆ ಇದ್ರೆ ಇದು 0 ಇರ್ತೈತಿ. ಇಲ್ಲ ಅಂತಂದ್ರೆ ಏನಾಗಿರ್ತೈತ್ರಿ? ಎರಡನೇದ್ದು y ಮೈನಸ್ 6 0 ಆಗಿರ್ತೈತಿ. ಓಕೆ ರೈಟ್. ಸೊ 8 ಬಲಗಡೆ ಹೋದ್ರೆ -8 ಆಗುತ್ತೆ, 6 ಬಲಗಡೆ ಹೋದ್ರೆ +6 ಆಗುತ್ತೆ. ನಾವಿಲ್ಲಿ ಏನ್ರಿ ಅಳತೆ ಬಗ್ಗೆ ಮಾತಾಡಕತ್ತೀವಿ. ನಮಗಿದು ಮೈನಸ್ ಇರುವುದಿಲ್ಲ, ಏನಾಗಿರ್ತೈತಿ ಅಂತಂದ್ರೆ ಇದ್ರೆ ಪ್ಲಸ್ ಇರ್ತೈತಿ. ಹಂಗಂದ್ರೆ y ಅಂದ್ರೆ ಏನ್ರಿ? ಎತ್ತರ ಎಷ್ಟಿರ್ತೈತಿ ಅಂತಂದ್ರ 6 ಸೆಂಟಿಮೀಟರ್ ಇದ್ದರೆ ಅದರ ಪಾದ ಎಷ್ಟಿರ್ತೈತಿ ಅಂತಂದ್ರ ಪಾದ ಎಷ್ಟಿರ್ತೈತ್ರಿ? ಪಾದ ಅದರ ಎತ್ತರದ 2ರಷ್ಟಕ್ಕಿಂತ 4 ಹೆಚ್ಚೈತಿ. ಅಂದ್ರೆ 2 × 6 + 4 6 12 16 ಸೆಂಟಿಮೀಟರ್ ಆಗಿರ್ತೈತಿ. ಓಕೆ ಒಂದ್ಸರಿ ನೋಡ್ರಿ. ಇದು ಏನಪ್ಪಾ ಅಂತಂದ್ರ ಇದು 16 ಅನ್ನೋದು ಇದರದಕ್ಕಿಂತ 6 ಡಬಲ್ಕಿನ 4 ಹೆಚ್ಚಿಗೆ ಐತಿ. ನಾವು ಅದನ್ನೇ ಮಾಡಿದೀವಿ ಇಲ್ಲಿ. ಆ ನಂತರ ಅದ್ರದ್ದು ವಿಸ್ತೀರ್ಣವನ್ನ ಕಂಡುಹಿಡಿದ್ವಿ ಅಂತಂದ್ರೆ ವಿಸ್ತೀರ್ಣ ಕಂಡುಹಿಡಿಬೇಕಂದ್ರೆ 1/2 ಇಂಟು ಪಾದ ಇಂಟು ಎತ್ತರ 6 × 16 6 × 16 ಮಾಡಿದ್ರೆ 96 /2 ಮಾಡಿದ್ರೆ ಏನ್ ಬರ್ತೈತ್ರಿ? 48 ಬರ್ತೈತಿ. ನಾವು ಮಾಡಿದ್ದು ಲೆಕ್ಕ ಕರೆಕ್ಟ್ ಐತಿ. ನೆಕ್ಸ್ಟ್ 57ನೇ ಲೆಕ್ಕ ಏನದ ನೋಡ್ರಿ. ಒಂದು ಶಾಲೆಯಲ್ಲಿನ ಕೆಲವು ವಿದ್ಯಾರ್ಥಿಗಳು ಒಂದು ಪ್ರವಾಸವನ್ನು ಆಯೋಜಿಸಿದರು. ಆ ಪ್ರವಾಸದಲ್ಲಿ ಆಹಾರಕ್ಕಾಗಿ ತಗಲುವ ಒಟ್ಟು ಖರ್ಚು 900 ರೂಪಾಯಿಗಳು. ಕಾರಣಾಂತರಗಳಿಂದ 10 ವಿದ್ಯಾರ್ಥಿಗಳು ಪ್ರವಾಸಕ್ಕೆ ಹೋಗಲು ಸಾಧ್ಯವಾಗದಿರುವುದರಿಂದ ಪ್ರತಿಯೊಬ್ಬರಿಗೂ ಆಹಾರಕ್ಕಾಗಿ ತಗಲುವ ಖರ್ಚು 15 ರೂಪಾಯಿಗಳು ಹೆಚ್ಚಾದರೆ ಪ್ರವಾಸಕ್ಕೆ ಹೋದ ವಿದ್ಯಾರ್ಥಿಗಳ ಸಂಖ್ಯೆ ಕಂಡುಹಿಡಿಯಿರಿ. ಓಕೆ, ಸ್ವಲ್ಪ ದಟ್ಟು ಹುಷಾರಾಗಿ ಮಾಡೋಣಂತ್ರಿ ಈ ಲೆಕ್ಕನ. ಇಲ್ಲಿ ನಮಗೆ ಲಾಸ್ಟ್ ಪ್ರಶ್ನೆ ಏನ್ ಕೇಳಾಕತ್ತಾರ್ರಿ? ಪ್ರವಾಸಕ್ಕೆ ಹೋಗಿರುವಂತ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಕೇಳಾಕತ್ತಾರ. ಸೊ ನಮ್ಗೆ ಇಲ್ಲೊಂದು ಹಿಂಟ್ ಕೊಡಾಕತ್ತಾರ್ರಿ. ಏನಂತಂದ್ರೆ ಆ ವಿದ್ಯಾರ್ಥಿಗಳು ಏನಾಗಿರ್ಲಿ ಅಂತಂದ್ರೆ ಎಕ್ಸ್ ಆಗಿರ್ಲಿ. ಓಕೆ, ಪ್ರವಾಸಕ್ಕೆ ಹೋಗಲು ಸಜ್ಜಾದ ವಿದ್ಯಾರ್ಥಿಗಳ ಸಂಖ್ಯೆ ವಿದ್ಯಾರ್ಥಿಗಳು ಎಕ್ಸ್ ಆಗಿರಲಿ. ಓಕೆ, ಸಜ್ಜಾದಂತ ವಿದ್ಯಾರ್ಥಿಗಳು ಎಷ್ಟಿದ್ರಿ? ಎಕ್ಸ್ ಇದ್ರು. ಆದ್ರೆ ಏನಾಗಿತ್ತು ಅಂತಂದ್ರೆ ಕಾರಣಾಂತರಗಳಿಂದ 10 ಜನ ಹೋಗ್ಲಿಕ್ಕೆ ಆಗಿಲ್ಲ. ಓಕೆ, ಹಾಗಾದರೆ ಪ್ರವಾಸಕ್ಕೆ ಹೋದ ವಿದ್ಯಾರ್ಥಿಗಳು ಎಷ್ಟ್ರಿ? ಪ್ರವಾಸಕ್ಕೆ ಹೋದ ವಿದ್ಯಾರ್ಥಿಗಳು ಓಕೆ, ಒಟ್ಟ ಎಕ್ಸ್ ಹುಡುಗರು ಏನಪ್ಪಾ ಅಂದ್ರೆ ಹೋಗ್ಬೇಕಂತ ನಿರ್ಧಾರ ಮಾಡಿದ್ರು. ಅದ್ರೊಳಗೆ ಏನ್ ಮಾಡಿದ್ರು ಅಂದ್ರೆ 10 ವಿದ್ಯಾರ್ಥಿಗಳು ಏನಂತಂದ್ರೆ ಲಾಸ್ಟ್ ಮೂಮೆಂಟ್ ಒಲ್ಲೆ ಅಂತಂದ್ರು. ಯಾವ್ದಾದ್ರು ಒಂದು ಟ್ರಿಪ್ಪಿಗೆ ಏನಾದ್ರು ಹೋಗ್ಬೇಕು ಅಂತಂದ್ರೆ ಅನ್ಕೊಂಡಾಗ ಒಂದಿಷ್ಟು ಫ್ರೆಂಡ್ಸ್ ಲಾಸ್ಟ್ ಮೂಮೆಂಟ್ ಒಳಗೆ ಕೈ ಕೊಡ್ತಿರ್ತಾರ್ರಿ ಅಂತಾರ ಇವರು. ಓಕೆ, ಅವ್ರ ಏನಪ್ಪಾ ಅಂದ್ರೆ ಒಂದು 10 ಜನ ಲಾಸ್ಟ್ ಮೂಮೆಂಟ್ ಒಳಗೆ ನಾವು ಬರಲ್ಲ ಅಂತ ಹೇಳಿದ್ರು. ಓಕೆ, ಮುಂದೆ ಏನಾಗುತ್ತೆ ನೋಡ್ರಿ. ಇದರಿಂದ ಏನಾಯ್ತು ಅಂತಂದ್ರೆ ಮೊದ್ಲೇಕ ಎಷ್ಟು ಜನ ಇದ್ರು ಅದಕ್ಕೆ ಹೆಚ್ಚಿಗೆ ಜನ ಇದ್ರೆ ಖರ್ಚು ಏನಾಗುತ್ತೆ ಅಂದ್ರೆ ಒಬ್ಬರಿಗೆ ಕಡಿಮೆ ಬೀಳ್ತೈತಿ. ಒಂದ್ ವೇಳೆ ಜನ ಕಡಿಮೆ ಆದ್ರೆ ಖರ್ಚು ಏನಾಗುತ್ತೆ ಅಂತಂದ್ರೆ ಹೆಚ್ಚಿಗೆ ಆಗುತ್ತೆ. ಹಿಂಗಾಗಿ ಒಬ್ಬೊಬ್ಬರಿಗೆ 15 ರೂಪಾಯಿ ಏನಪ್ಪಾ ಅಂತಂದ್ರೆ ಖರ್ಚು ಹೆಚ್ಚಿಗೆ ಬರಾಕತ್ತೈತಿ. ಸೊ ಅದ್ರ ಸಲುವಾಗಿ ಈಗ ಒಟ್ಟ ಪ್ರವಾಸಕ್ಕೆ ಹೋಗ್ಬೇಕು ಅಂತಂದ್ರೆ ಅನ್ಕೊಂಡಿರುವಂತ ಹೋಗಿ ಏನ್ರಿ ಪ್ರವಾಸಕ್ಕೆ ಹೋಗಿರುವಂತ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಕಂಡುಹಿಡಿಯಾಕ ನಮ್ಗೆ ಇಲ್ಲಿ ಕೇಳಕತ್ತಾರ. ಈಗ ನಮಗೆ ಏನ್ ಬೇಕ್ರಿ? ಒಬ್ಬರಿಗೆ ಎಷ್ಟು ಖರ್ಚಾಗತ್ತ ಅಂತ ಬೇಕು. ಓಕೆ, ಒಟ್ಟು ಖರ್ಚು ಎಷ್ಟ್ರಿ? ಒಟ್ಟು ಖರ್ಚು ಎಷ್ಟು? ಆಹಾರಕ್ಕಾಗಿ ಎಷ್ಟು ಖರ್ಚು ಮಾಡ್ಲಿಕ್ಕೆ ಅವರು? ಒಟ್ಟು ಖರ್ಚು ಎಷ್ಟಪ್ಪ ಅಂತಂದ್ರೆ 900 ರೂಪಾಯಿ. ಓಕೆ, ವಿದ್ಯಾರ್ಥಿಗಳು ಕಡಿಮೆ ಆಗ್ಯಾರ ಅಂತಂದ್ರೆ ಖರ್ಚು ಕಡಿಮೆ ಆಗಿಲ್ಲ ರೀ, ಅದಷ್ಟೇ ಐತಿ. ಮೊದಲು ಏನಪ್ಪಾ ಅಂತಂದ್ರೆ ಎಕ್ಸ್ ವಿದ್ಯಾರ್ಥಿಗಳಿದ್ದು ಖರ್ಚು ಎಷ್ಟಿತ್ತಪ್ಪ ಅಂತಂದ್ರೆ 900 ಇತ್ತು. ನೀಟಾಗಿ ಬರೆಯೋಣ, 900 ರೂಪಾಯಿ. ಓಕೆ, ಮೊದಲಕ್ಕೆ ಎಕ್ಸ್ ಹುಡುಗರು ಇದ್ರು ಖರ್ಚು ಎಷ್ಟಿತ್ತು ಅಂತಂದ್ರೆ 900 ರೂಪಾಯಿ ಇತ್ತು. ಆದ್ರೆ ಈಗ ಏನಾಗೈತಿ ಅಂತಂದ್ರ ಅವಾಗ ಒಬ್ಬರಿಗೆ ಎಷ್ಟು ಬರ್ತಿತ್ತಪ್ಪ ಅಂತಂದ್ರ 900 ಬಾಗ್ಲೆ ಎಕ್ಸ್ ಬರ್ತಿತ್ತು. ಈಗ ಏನಾಗ್ಯಾರ್ರಿ? ಈಗ ಏನಾಗ್ಯಾರ ಅಂತಂದ್ರ ಒಂದ್ ನಿಮಿಷ
ಅವಾಗ ಎಷ್ಟು ಬರ್ತಿತ್ತು ಅಂತಂದ್ರ 900 ಬಾಗ್ಲೆ ಎಕ್ಸ್ ಬರ್ತಿತ್ತು. ಈಗ ಎಷ್ಟ ಅದರಿ? ಈಗ ಎಷ್ಟ ಅದ ಅಂದ್ರ 10 ಜನ ಕಡಿಮೆ ಅದರ. 10 ಜನ ಕಡಿಮೆ ಅದರ ಅಂತಂದ್ರ ನಮಗ ಬರುವಂತ ಖರ್ಚು ಹೆಚ್ಚಿಗೆ ಅದನ ಕಡಿಮೆ ಅದರಿ? ಒಬ್ಬೊಬ್ಬರಿಗೆ ಖರ್ಚು ಏನಪ್ಪಾ ಅಂತಂದ್ರೆ ಹೆಚ್ಚಿಗೆ ಆಗತ್ತ. ಅದು ಎಷ್ಟೈತಿ ಅಂತಂದ್ರ 900 ಬಾಗ್ಲೆ ಎಕ್ಸ್ ಮೈನಸ್ 10. ಓಕೆ, ಈಗ ಇದರಿಂದ ಏನಾಗತೈತಿ ಅಂತಂದ್ರ 15 ರೂಪಾಯಿ ಏನಪ್ಪಾ ಅಂದ್ರೆ ಈ ಖರ್ಚು ಹೆಚ್ಚಿಗೆ ಆಗತೈತಿ ಅನ್ನಕತ್ತಾರ. ಸೊ ಹಂಗಂದ್ರ ಇವೆರಡು ಮೈನಸ್ ಮಾಡಿದ್ರೆ ಏನ್ ಬರಾಗತ್ತೈತಿ ಅಂತಂದ್ರ 15 ಬರಾಗತ್ತೈತಿ. ಸರ್ ಇದ್ರೊಳಗೆ ಇದನ್ನ ಮೈನಸ್ ಮಾಡ್ಬೇಕಂತಂದ್ರೆ ನಮ್ಗೆ ಹೆಂಗ್ ಗೊತ್ತಾಗತ್ರಿ? ಹೆಂಗ್ ಗೊತ್ತಾಗತ್ತಂತಂದ್ರ ಈಗ ಛೇದ ಸಾಧಿತ್ತ ಅಂತಂದ್ರೆ ಅದ್ರ ಬೆಲೆ ದೊಡ್ಡದಿರ್ತೈತಿ, ಛೇದ ದೊಡ್ಡದಿತ್ತಂದ್ರೆ ಅದ್ರ ಬೆಲೆ ಏನಾಗಿರ್ತೈತಿ ಅಂದ್ರ ಸಣ್ಣದಾಗಿರ್ತೈತಿ. ಆಧಾರದ ಮೇಲೆ ನಾವು ಈ ರೀತಿ ಬರ್ಕೋಬಹುದು. ಸರಿನಾ? ರೈಟ್, ಇದನ್ನ ನಾವು ಸಾಲ್ವ್ ಮಾಡಿದ್ವಿ ಅಂದ್ರೆ ನಮಗೆ ಉತ್ತರ ಸಿಗ್ತೈತಿ. ಇವೆರಡರ ಲಸ ಎಷ್ಟು ಬರ್ತೈತಿ? ಎಕ್ಸ್ ಬರ್ತೈತಿ. ಎಕ್ಸ್ ಇಂಟು ಎಕ್ಸ್ ಮೈನಸ್ 10. ಓಕೆ, ಎಕ್ಸ್ ಮೈನಸ್ 10ಗೆ ನಾವು ಏನಪ್ಪಾ ಅಂತಂದ್ರೆ ಇದು ಬರ್ಬೇಕಂದ್ರೆ ಎಷ್ಟಲಿಂದ ಗುಣಿಸ್ಬೇಕ್ರಿ? ಇದಕ್ಕೆ ಎಕ್ಸ್ ಲಿಂದ ಗುಣಿಸ್ಬೇಕು. ಇದಕ್ಕೆ ಎಷ್ಟಲಿಂದ ಗುಣಿಸ್ಬೇಕು ಅಂತಂದ್ರೆ ಎಕ್ಸ್ ಮೈನಸ್ 10ರಿಂದ ಗುಣಿಸ್ಬೇಕು. ಸರಿನಾ? ರೈಟ್. ಸೊ 900 ಇಂಟು ಎಕ್ಸ್ ಅಂದ್ರೆ ಏನ್ ಬರ್ತ್ರಿ? 900 ಎಕ್ಸ್ ಬರ್ತೈತಿ ಮೈನಸ್ 900 ಇಂಟು ಎಕ್ಸ್ ಮೈನಸ್ 10 ಈಸ್ ಈಕ್ವಲ್ ಟು 15. ಓಕೆ, 900 ಎಕ್ಸ್ ಮೈನಸ್ 900 ಎಕ್ಸ್ ಗೆ 900 ಇಂಟು ಎಕ್ಸ್ ಮಾಡಿದ್ರೆ ಏನ್ ಬರ್ತ್ರಿ? 900 ಎಕ್ಸ್ ಇವೆರಡು ಗುಣಿಸಿದ್ರ ಮೈನಸ್ ಇಂಟು ಮೈನಸ್ ಪ್ಲಸ್ 900 ಇಂಟು 10 ಅಂದ್ರೆ 9000 ಇಸ್ ಈಕ್ವಲ್ ಟು 15. ಇದನ್ನ ಬಾಗಿಲೆ ಇದ್ದದ್ದು ಈ ಕಡೆ ಹೋದ್ರೆ ಬಲಗಡೆ ಹೋದ್ರೆ ಏನಾಗತ್ರಿ? 15 ಎಕ್ಸ್ ಇಂಟು ಎಕ್ಸ್ ಮೈನಸ್ 10 ಆಗ್ತೈತಿ. ಓಕೆ, ಇಲ್ಲಿ ಪ್ಲಸ್ 900 ಎಕ್ಸ್ ಐತಿ, ಇಲ್ಲಿ ಮೈನಸ್ 900 ಎಕ್ಸ್ ಐತಿ. ಇದು ನಮ್ಗೆ ಉತ್ತರ 0 ಬರ್ತೈತಿ. ಇದು 9000. ಇದನ್ನ ಏನ್ ಮಾಡೋಣ ಅಂತಂದ್ರೆ 9000 ಬಲಗಡೆ ಕಳಿಸ್ಬಿಡೋಣ. 0 ಇಸ್ ಈಕ್ವಲ್ ಟು ಏನಾಗತ್ರಿ? 15 ಎಕ್ಸ್ ಇಂಟು ಎಕ್ಸ್ 15 ಎಕ್ಸ್ ಸ್ಕ್ವೇರ್ ಮೈನಸ್ 15 ಎಕ್ಸ್ ಇಂಟು ಮೈನಸ್ 10 ಅಂದ್ರೆ 15 ಹತ್ಲೆ 150 ಎಕ್ಸ್. 9000 ಬಲಗಡೆ ಹೋದ್ರೆ ಮೈನಸ್ 9000. ಈ 0 ಎಡಗಡೆ ಬರ್ಕೊಳ್ಳೋದು ಬೇಡ, ಇದನ್ನ ಬಲಗಡೆ ಬರ್ಕೊಳ್ಳೋಣ ಅಂತ. ಸರಿನಾ? ರೈಟ್. ನಾನು ನಂಬರ್ ದೊಡ್ಡ ಹೋದವ್ರಿ. ಈಗ ಏನ್ ಮಾಡ್ಬೇಕ್ರಿ? ಸಣ್ಣ ಮಾಡ್ಬೇಕು. ಇವಿಷ್ಟು ಎದರ್ಲಿಂದ ಭಾಗ ಹೋಗ್ತಾವು ಅಂತಂದ್ರ 5ರಿಂದ ಬ್ಯಾಡ್ರಿ 15ರಿಂದ ಭಾಗಿಸ್ರಿ. ಓಕೆ, ಇದನ್ನ 15ರಿಂದ ಭಾಗಿಸಿದ್ರೆ, ಯಾಕಂದ್ರೆ ಇದು 90 15 ಬಗ್ಗೆ ಒಳಗೆ ಬೈತಿ. ಓಕೆ, 15ರಿಂದ ಭಾಗಿಸಿದ್ರೆ ಏನ ಬರ್ತ್ರಿ? ಎಕ್ಸ್ ಸ್ಕ್ವೇರ್ ಮೈನಸ್ 15 ಹತ್ಲೆ 150 ಮೈನಸ್ 15 6ಲೆ 90 ಮುಂದೆ 2 0 ಇಸ್ ಈಕ್ವಲ್ ಟು 0. ರೈಟ್. ಈಗ ನಮಗ ಏನ್ರಿ ಇಲ್ಲಿ ಇದರ ಸಹಗುಣಕ ಜೊತೆಗೆ ಏನಪ್ಪಾ ಅಂದ್ರೆ ಈ 600 ಗುಣಿಸ್ತೇವಿ. ಅಂದ್ರೆ ಗುಣಾಕಾರ ಮಾಡಿದ್ರೆ ಮೈನಸ್ 600 ಬರಬೇಕು, ಕೂಡಿಸಿದ್ರ ಅಥವಾ ಕಳೆದ್ರ ಮಧ್ಯದ ಪದ ಮೈನಸ್ 10 ಬರಬೇಕು. ಅಂತಹ ಸಂಖ್ಯೆಗಳು ಯಾವುವು ಅಂತಂದ್ರೆ ನಾವೀಗ ಕಂಡುಹಿಡಿಯಬೇಕು. ಓಕೆ, ಇಲ್ಲ ರೀ, ನನಗ ತಲೆ ಒಳಗೆ ಬರೋದಾಗ್ಯವು. ಇದನ್ನ ಗೊತ್ತಾಗ್ಬೇಕಂದ್ರೆ ಏನ್ ಮಾಡ್ಬೇಕ್ರಿ? ಇದನ್ನ ಅವಿಭಾಜ್ಯ ಅಪವರ್ತನ ಕ್ರಮದಿಂದ ಭಾಗಿಸ್ರಿ. ಮೊದಲು 2ರಿಂದ 2 3 6 ಮುಂದೆ 2 0 ನಂತರ 2 1 2 1 ಉಳಿತು, 2 5 10 ಮುಂದೆ 0 ನಂತರ 2 7 14 1 ಉಳಿತು, 2 5 10 ನಂತರ 3 25 5 5 ನಂತರ 5 ಅವಸರ ಮಾಡಿದ್ರೆ ಎಲ್ಲ ಹಾಳಾಗೋಗುತ್ತೆ. 5 1 5. ರೈಟ್. ನೋಡ್ರಿ, 2 4 4 2 8 8 3 24 24 5 5 25. 24 ಮೈನಸ್ 25 ಮಾಡಿದ್ರೆ 1 ಬರ್ತೈತಿ, ಬರಲ್ಲ. ಅದು ಬಿಟ್ರೆ 2 4 4 2 8 5 5 25 25 3 75 ಇದು ಬರಲ್ಲ. ಹಾಗಾದ್ರೆ 5 3 15 15 40 15 40 ಅದು ಬರಲ್ಲ ರೀ. 15 30 5 10 10 20 30 ಮತ್ತು 20 ಮಾಡಿದ್ರೆ ಬರ್ತದೆ ನೋಡ್ರಿ. ಎಸ್, ರೈಟ್. ಸೊ ಇದನ್ನ ನಾವೇನಪ್ಪಾ ಅಂತಂದ್ರೆ 30 ಇಂಟು 20 ಅಂತ ನಾವಿದನ್ನ ಓಡ್ಕೋಬಹುದು. ಓಕೆ, ದಟ್ ಇಲ್ಲಿ ನಮ್ಗೆ ಏನಪ್ಪಾ ಅಂತಂದ್ರೆ ಮೈನಸ್ ಐತಿ, ಅಂದ್ರೆ ದೊಡ್ಡ ಸಂಖ್ಯೆ ಹಿಂದೆ ಏನಪ್ಪಾ ಅಂದ್ರೆ ಮೈನಸ್ ಬರ್ತದೆ. ಓಕೆ, ಮೈನಸ್ 30 ಇಂಟು 20 ಮಾಡಿದ್ರೆ ಮೈನಸ್ 600, ಮೈನಸ್ 30 ಪ್ಲಸ್ 20 ಮಾಡಿದ್ರೆ ಮೈನಸ್ 10 ಬರ್ತೈತಿ. ಇದನ್ನ ನಾವು ಯಾವ ರೀತಿ ಮಾಡ್ಬೋದು ಅಂದ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ 30x ಪ್ಲಸ್ 20x ಮೈನಸ್ 600 ಇಸ್ ಈಕ್ವಲ್ ಟು 0. ಇವೆರಡರಲ್ಲಿ ಏನ್ ಕಾಮನ್ ತೆಗಿಬೋದ್ರಿ? ಎಕ್ಸ್ ಕಾಮನ್ ತೆಗಿಬಹುದು. ಹಂಗಂದ್ರೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಅಂದ್ರೆ ಒಂದು ಎಕ್ಸ್ ಹೋದ್ರೆ ಇನ್ನೊಂದು ಎಕ್ಸ್ ಉಳಿತೈತಿ, ಮೈನಸ್ ಇಲ್ಲಿ ಎಕ್ಸ್ ಹೊರಗಡೆ ಹೋದ್ರೆ 30 ಉಳಿತೈತಿ. ಆ ನಂತರ ಇಲ್ಲಿ
ನಾವೇನು ಕಾಮನ್ ತೆಗಿಬೋದು 20 ಕಾಮನ್ ತೆಗಿಬೋದು ಪ್ಲಸ್ 20 ಹೊರಗೆ ಹೋದ್ರೆ ಇಲ್ಲಿ ಎಕ್ಸ್ ಉಳಿತೈತಿ ಮೈನಸ್ ಇದಕ್ಕೆ ಎಷ್ಟರಲ್ಲಿ ಗುಣಿಸಿರ 600 ಬರ್ತೀರಿ 30ರಿಂದ ಗುಣಿಸಿರ 600 ಬರ್ತೈತಿ ಪ್ಲಸ್ ಇಂಟು ಮೈನಸ್ ಮೈನಸ್ 600 ಬಂದಿರ್ತೈತಿ ಇವೆರಡರೂ ಏನು ಕಾಮನ್ ತೆಗಿತೀವಿ ರೀ ಎಕ್ಸ್ ಮೈನಸ್ 30 ಕಾಮನ್ ತೆಗಿತೀವಿ ಎಕ್ಸ್ ಮೈನಸ್ 30 ಹೋದ್ರೆ ಇಲ್ಲೇನು ಉಳಿತೈತಿ ರೀ ಎಕ್ಸ್ ಉಳಿತೈತಿ ಪ್ಲಸ್ ಇಲ್ಲೇನು ಉಳಿತೈತಿ 20 = 0 ಹಂಗಂದ್ರೆ ಎಕ್ಸ್ ಮೈನಸ್ 30 ಮಾಡಿದ್ರೆ 0 ಬರ್ತೈತಿ ಅಥವಾ ಇವೆರಡು ಗುಣಿಸಿದ್ರೆ 0 ಬರ್ತಂದ್ರೆ ಎಕ್ಸ್ ಮೈನಸ್ ಇದಾದ್ರೂ 0 ಆಗಿರ್ಬೇಕು ಇಲ್ಲ ಇದಾದ್ರೂ 0 ಆಗಿರ್ಬೇಕು ಮೈನಸ್ 30 ಬಲಗಡೆ ಹೋದ್ರೆ ಪ್ಲಸ್ 30 ಆಗುತ್ತೆ ಈ ಪ್ಲಸ್ 20 ಬಲಗಡೆ ಹೋದ್ರೆ ಮೈನಸ್ 20 ಆಗಿರುತ್ತೈತಿ ಓಕೆನಾ ನಮಗ ಇಲ್ಲಿ ಏನ್ ಕಂಡುಹಿಡಿದೀವಿ ನಾವು ಇದೇನಪ್ಪಾ ಅಂತಂದ್ರೆ ಪ್ರವಾಸಕ್ಕೆ ಹೋಗುವಂತ ವಿದ್ಯಾರ್ಥಿಗಳ ಸಂಖ್ಯೆ ಓಕೆ ಆದ್ರೆ ಹೋದವ್ರು ಇಷ್ಟಿಲ್ಲ ರೀ ಹೋದವ್ರು ಎಷ್ಟು ಅಂದ್ರೆ 10 ಜನ ಕಡಿಮೆ ಅದಾರ ಓಕೆ ಓಕೆ ಇದು ಮೈನಸ್ ಆಗಿ ಬರಂಗಿಲ್ಲ ಪ್ಲಸ್ ಆಗಿ ಬರ್ತೈತಿ ಯಾಕಂದ್ರೆ ವಿದ್ಯಾರ್ಥಿಗಳ ಸಂಖ್ಯೆನ ನಾವು ಮೈನಸ್ ನಾಗಿ ಹೇಳಿಕ್ಕಿಲ್ಲ ಪ್ಲಸ್ ಆಗಿ ಹೇಳ್ತೀವಿ ಓಕೆ ಪ್ರವಾಸಕ್ಕೆ ಹೋದ ವಿದ್ಯಾರ್ಥಿಗಳ ಸಂಖ್ಯೆ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಪ್ಪ ಅಂತಂದ್ರೆ 30 10 ಕಳಿಬೇಕು 30 ಮೈನಸ್ 10 ಅಂದ್ರೆ ಎಷ್ಟು ವಿದ್ಯಾರ್ಥಿಗಳು ಹೋಗ್ಯಾರಪ್ಪ ಅಂತಂದ್ರೆ 20 ವಿದ್ಯಾರ್ಥಿಗಳು ಹೋಗಿದ್ದಾರೆ ರೈಟ್ ಒಂದ್ಸರಿ ಇದು ಕರೆಕ್ಟ್ ಐತೆ ಇಲ್ಲ ಅಂತಂದ್ರೆ ಚೆಕ್ ಮಾಡ್ರಿ ಓಕೆ ಒಂದ್ ವೇಳೆ 30 ವಿದ್ಯಾರ್ಥಿಗಳು ಹೋಗ್ತಿದ್ರ ಅಂತಂದ್ರೆ 30 0 ಹೋಯ್ತು 3 9 ಅಂದ್ರೆ ಒಂದ್ ವೇಳೆ ಇದು ಎಕ್ಸ್ ವಿದ್ಯಾರ್ಥಿಗಳು ಹೋಗ್ತಿತ್ತಂದ್ರೆ ಅವಾಗ ಖರ್ಚು ಎಷ್ಟಾಗ್ತಿತ್ತು ಅಂತಂದ್ರೆ ಒಬ್ಬರಿಗೆ 30 ರೂಪಾಯಿ ಬರ್ತಿತ್ರಿ ಒಬ್ಬರಿಗೆ 30 ರೂಪಾಯಿ ಬರ್ತಿತ್ತು 10 ಜನ ಕಡಿಮೆ ಹೋಗ್ಯಾರ ಅಂದ್ರೆ 20 ಜನ ಹೋಗ್ಯಾರ ಅಂತಂದ್ರೆ ಒಬ್ಬರಿಗೆ 0 ಕ್ಯಾನ್ಸಲ್ ಆಯ್ತು 2 45 ಅಂದ್ರೆ ಮೈನಸ್ ಮಾಡಿದ್ರೆ 15 ಬರಾಕತ್ತದ ಸರಿ ಹಂಗಂದ್ರ ನಾವು ಮಾಡಿರುವಂತ ಲೆಕ್ಕ ಕರೆಕ್ಟ್ ಐತಿ ಆ ನಂತರ ಲಾಸ್ಟಿಗೆ ನಾವು ಎಕ್ಸ್ ಬೆಲೆ 30 ಬಂದೈತಿ ಹಂಗಂದ್ರ 30 ಉತ್ತರ ಅಲ್ಲ ರೀ ಅಲ್ಲಿ ಏನಾಗಿರ್ತೈತಿ ಅಂತಂದ್ರೆ 10 ಜನ ಕಡಿಮೆ ಹೋಗ್ಲಿಕ್ಕತ್ತಾರ ಅದನ್ನ ನಾವು ಮೈನಸ್ ಮಾಡಿ ಉತ್ತರ ಹೇಳ್ಬೇಕಾಗ್ತೈತಿ ಯಾಕಂದ್ರ ಇದು ಪ್ರವಾಸಕ್ಕೆ ಹೋದಂತ ವಿದ್ಯಾರ್ಥಿಗಳು 30 ಜನ ಇಲ್ಲ 10 ಜನ ಕಡಿಮೆ 20 ಜನ ಅದಾರ ಸರಿನಾ ರೈಟ್ ಇವು ನಮ್ಮ 56 ಮತ್ತು 57 ಲೆಕ್ಕಗಳಾಗಿದ್ದು ಇದನ್ನ ಪಾಸ್ ಮಾಡಿಕೊಂಡು ಕಾಪಿ ಮಾಡ್ಕೊಡ್ರಿ ನಾನು ಮೊದಲೇ ಹೇಳಿದಾಗೆ ಈ ಲೆಕ್ಕಗಳು ಏನಪ್ಪಾ ಅಂದ್ರೆ ಬಹಳ ಇಂಪಾರ್ಟೆಂಟ್ ಅದಾವ್ರಿ ನಮ್ಮ ಎಕ್ಸಾಮಿಗೆ ಗ್ಯಾರಂಟಿ ಬರುವಂತ ಪ್ರಶ್ನೆ ಸೊ ಇದನ್ನ ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಇನ್ನೂ ಏನಪ್ಪಾ ಅಂದ್ರೆ ಇನ್ನೂ ಒಂದಿಷ್ಟು ಕ್ವಶನ್ಸ್ ಅದಾವು ಅದನ್ನ ನಾನು ಮೊದಲ ವಿಡಿಯೋದೊಳಗೆ ಏನಪ್ಪಾ ಅಂದ್ರೆ ಕಂಟಿನ್ಯೂ ಮಾಡ್ತೀನಿ ಇದು ಮೇ ಬಿ ನನಗನ್ಸೋ ಮಟ್ಟಿಗೆ ಒಂದು 4 ರಿಂದ 5 ಪಾರ್ಟ್ ಏನಪ್ಪಾ ಅಂತಂದ್ರೆ ಈ ವಿಡಿಯೋ ಬರ್ತಾವು ಸೊ ತಪ್ಪದೆ ಏನಪ್ಪಾ ಅಂತಂದ್ರೆ ಇವನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಡ್ರಿ ಎಕ್ಸಾಮಿಗೆ ಗ್ಯಾರಂಟಿ 3 ಮಾರ್ಕ್ಸ್ಗೆ ಬಂದಿರ್ತೈತಿ ಓಕೆನಾ ರೈಟ್ ಸೊ ದಟ್ ನಾವು ಇಲ್ಲಿವರೆಗೂ ಎಕ್ಸ್ಪ್ಲೇನ್ ಮಾಡಿದ್ದು ನಿಮ್ಗೆ ಚೆನ್ನಾಗಿ ಅರ್ಥ ಆಗಿತ್ತು ಅಂದ್ರೆ ಸರಿ ಇಲ್ಲ ಸರ್ ದಟ್ ನಮ್ಗೆ ಇನ್ನೂ ಡೌಟ್ಸ್ ಇದಾವು ಅಂತಂದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ರಿ ನಿಮ್ಮ ಡೌಟ್ ನ ಕ್ಲಾರಿಫೈ ಮಾಡುವಂತ ಪ್ರಯತ್ನವನ್ನ ನಾನು ಮಾಡಿರ್ತೀನಿ ಓಕೆ ರೈಟ್ ಚೆನ್ನಾಗಿ ಓದ್ಕೊಡ್ರಿ ಓದಿದ್ದೆಲ್ಲ ಚೆನ್ನಾಗಿ ನಿಮ್ಗೆ ಅರ್ಥ ಆಗ್ಲಿ ನೆನಪುಳಿಲಿ ಆನಂತರ ನಿಮ್ಮ ಭವಿಷ್ಯ ಉಜ್ವಲವಾಗಿರ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ